ಲೋಕಲ್ ಎಕ್ಸ್‌ಪ್ರೆಸ್‌ಗೆ ಮತ್ತೊಮ್ಮೆ ಸ್ವಾಗತ. ಓಣಂ ಕೇರಳದ ನಾಡ ಹಬ್ಬ. ಆದರೆ ಈ ಹಬ್ಬ ಕೇರಳಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಮಂಗಳೂರಿನಲ್ಲೂ ಕೂಡ ಈ ಹಬ್ಬವನ್ನು ಸಡಗರದಿಂದ ಆಚರಿಸಲಾಯಿತು. ಹಾಡು ಕುಣಿತದ ಮೂಲಕ ಮಲಯಾಳದ ಸಾಂಸ್ಕೃತಿಕ ಸಿರಿಯನ್ನು ಜನರು ಹಂಚಿಕೊಂಡದ್ದು ಇಲ್ಲಿದೆ. ಕೇರಳದ ವಿಶಿಷ್ಟ ಜಾನಪದ ಹಾಗೂ ಸಂಸ್ಕೃತಿ ಬಿಂಬಿಸುವ ಓಣಂ ಸಡಗರ ಮಂಗಳೂರಿನಲ್ಲಿ ಕಾಣಿಸ್ತು. ಕೇರಳದ ನಾಡಹಬ್ಬ ಓಣಮನ್ನ ಜಾತಿ ಮತ ಭೇದವಿಲ್ಲದೆ ವಿದ್ಯಾರ್ಥಿಗಳು ಆಚರಿಸಿದ್ರು. ಮಂಗಳೂರಿನ ಬಹುತೇಕ ಕಾಲೇಜು, ಸ್ನಾತಕೋತ್ತರ ಕಾಲೇಜುಗಳಲ್ಲಿ ಕೇರಳ വിദ്യാർത്ഥിಗಳ സംഖ്യ ಹೆಚ್ಚಾಗಿದೆ. ಹಾಗಾಗಿ കാലേജുಗಳಲ್ಲಿ ഹബ്ബದ സംഭ്രമ കണ്ടുബಂತು. ഞാൻ കേരളത്തിൽ നിന്നുള്ളതാണ്. ഓണം എന്ന് പറയുന്നത് ഞങ്ങളുടെ നാട്ടിലെ ഏറ്റവും വലിയൊരു സെലിബ്രേഷനാണ്. ഇവിടെ കോളേജിൽ നല്ല ഭംഗിയായിട്ടാണ് എല്ലാ വർഷവും ഓണം നടത്തുന്നത്. ഞാൻ കാസർഗോഡിൽ നിന്നാണ് വരുന്നത്. ഞങ്ങൾ ഇന്ന് ഇവിടെ പെർഫോം ചെയ്യാൻ പോകുന്നത് മുസ്ലിം ട്രഡീഷണൽ ഡാൻസ് ആണ്. കേരളത്തിലെ മലബാർ പ്രദേശങ്ങളിൽ മാത്രം കണ്ടുവരുന്ന ഒരു തരം കലാരൂപമാണ് ഒപ്പന. അതാണ് ഞങ്ങൾ ഇന്ന് ഇവിടെ പെർഫോം ചെയ്യുന്നത്. ಹಬ್ಬದ ಸಂಭ್ರಮ ಕೇವಲ ಮಲಯಾಳಿ ಕುಟ್ಟಿಗಳಿಗೆ ಸೀಮಿತವಾಗಿರಲಿಲ್ಲ. ಕಾಲೇಜಿನ ಇತರ ವಿದ್ಯಾರ್ಥಿಗಳು ಕೂಡ ಈ ಸಡಗರದಲ್ಲಿ ಪಾಲ್ಗೊಂಡ್ರು. ಓಣಂ ಹಬ್ಬವನ್ನು ಗ್ರ್ಯಾಂಡ್ ಆಗಿ ಆಚರಿಸ್ತೇವೆ. ಇಲ್ಲಿ ಎಲ್ಲ ಕರ್ನಾಟಕದವರು, ಕೇರಳದವರು, ಗೋವಾದವರು ಎಲ್ಲರೂ ಇಲ್ಲಿ ಸ್ಟಡಿ ಮಾಡ್ತಿದ್ದಾರೆ. ಆದರೂ ಎಲ್ಲರೂ ಒಟ್ಟುಗೂಡಿ ಓಣಂ ಹಬ್ಬವನ್ನು ಒಟ್ಟಿಗೆ ಕೇರಳದವರ ಸ್ಟೈಲಲ್ಲಿ ನಾವಿಲ್ಲಿ ಆಚರಿಸ್ತಾ ಇದ್ದೇವೆ. ಸೊ ಈ ಓಣಂ ಬಂದ್ಬಿಟ್ಟು ಏನಂತ ಹೇಳಿದ್ರೆ, ಕೇರಳದ ಪದ್ಧತಿಯನ್ನ ಜಾಸ್ತಿಯಾಗಿ ಹೇಗೆ ಕೇರಳ ಪದ್ಧತಿ ಇದೆ, ಇಲ್ಲಿ ಕನ್ನಡದವರಿಗೆ ಹೇಗೆ ಕೇರಳಗೆ ನಾವು ಯಾಕೆ ರೆಸ್ಪೆಕ್ಟ್ ಕೊಡಬೇಕು, ಅದರದ್ದು ಮೂಲತಃ ಏನೆಲ್ಲ ಸೌಕರ್ಯಗಳಿದ್ದಾವೆ, ಮೂಲತಃ ಜನಪದ ಏನಿದೆ ಅದನ್ನು ಚೆನ್ನಾಗಿ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇನ್ನು ಓಣಂ ಅಂಗವಾಗಿ ಸ್ಪೆಷಲ್ ತಿಂಡಿ ತಿನಿಸುಗಳನ್ನ ರೆಡಿ ಮಾಡಲಾಗಿತ್ತು. ಬೆಳಗ್ಗಿನಿಂದ ಇಳಿಹೊತ್ತಿನವರೆಗೆ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ವಿವಿಧ ರಾಜ್ಯಗಳ ವಿದ್ಯಾರ್ಥಿಗಳು ಹೆಜ್ಜೆ ಹಾಕಿದ್ರು. ಸುಖೇಶ್ ಕುಮಾರ್, ಸುವರ್ಣ ನ್ಯೂಸ್ 24/7 ಮಂಗಳೂರು. ಅವರು ಬಾಡಿ ಬಿಲ್ಡರ್ಗಳಲ್ಲ, ಆದರೂ ಕೂಡ ಜಗಜಟ್ಟಿಗಳು. ಅವರು ತರಬೇತಿ ಪಡೆದ ವೆಯ್ಟ್ ಲಿಫ್ಟರ್ಗಳಲ್ಲ, ಆದರೂ ಕೂಡ ಭಯಂಕರ ಭಾರ ಎತ್ತಾರೆ. ಅವರು ದೇಸಿ ಚಾಂಪಿಯನ್ಸ್. ಬಾಗಲಕೋಟೆಯ ಮುಧೋಳದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಅವರು ಅಂದರೆ ಈ ಜಗಜಟ್ಟಿಗಳು ತಮ್ಮ ತಾಕತ್ತು ತೋರಿಸಿದ್ದು ಹೀಗೆ. ಬಾಗಲಕೋಟೆಯ ಮುಧೋಳು ಪಟ್ಟಣದಲ್ಲಿ ಭಾರ ಎತ್ತುವ ಸ್ಪರ್ಧೆ ಆಯೋಜಿಸಲಾಗಿತ್ತು. ಇಲ್ಲಿ ನಡೆದ ಗಜಾನನ ಉತ್ಸವ ಅಂಗವಾಗಿ ನಿರಾಣಿ ಸಕ್ಕರೆ ಕಾರ್ಖಾನೆ ವತಿಯಿಂದ ಈ ಗ್ರಾಮೀಣ ಆಟದ ಸ್ಪರ್ಧೆ ಆಯೋಜಿಸಲಾಗಿತ್ತು. ಸ್ಪರ್ಧೆಯಲ್ಲಿ ಕಟ್ಟಾಳುಗಳು ವಿವಿಧ ತೂಕದ ಕಲ್ಲುಗಳನ್ನ ಹಾಗೂ ಮರಳಿನ ಚೀಲಗಳನ್ನ ಎತ್ತಿ ತಮ್ಮ ಭುಜಬಲವನ್ನ ಪ್ರದರ್ಶಿಸಿದ್ರು. ರಗಡ 25 kgಯಿಂದ 98 kgವರೆಗೆ ಸಂಗ್ರಹಣೆ ಕಲ್ಲನ್ನು ಒಂದೇ ಕೈಲಿ ಎತ್ತಿ ಹಿಡಿದ್ರು. ನಮಗೆ ಯಾರೂ ಪ್ರೋತ್ಸಾಹವನ್ನು ಕೊಟ್ಟಿಲ್ಲ. ಆದರೆ ಸರ್ಕಾರದ ಇದರ ಮಟ್ಟಿಗೆ ಹೋಗಿಲ್ಲ. ಆದರೆ ಹೋಗಿದ್ರೆ ಇನ್ನೂ ಕ್ವಿಂಟಲ್ ಮ್ಯಾಲೆ ಎತ್ತಿದ್ವಿ ಅಂಬಲ್ಲ ಅಂತ ನಮಗೆ ಅನಿಸ್ತದೆ. ನೆರೆದಿದ್ದ ಜನರಂತೂ ಚಪ್ಪಾಳೆ ತಟ್ಟಿ ಸಿಳ್ಳೆ ಹಾಕಿ ಸ್ಪರ್ಧಿಗಳನ್ನ ಹುರಿದುಂಬಿಸಿದ್ರು. ಗ್ರಾಮೀಣ ಕ್ರೀಡೆಗಳ ಉಳಿವಿಗಾಗಿ ಕಾರ್ಖಾನೆ ಪ್ರತಿ ವರ್ಷವೂ ಇಂತಹ ಕ್ರೀಡೆಗಳನ್ನು ಆಯೋಜಿಸಿಕೊಂಡು ಬಂದಿದೆ ಅಂತಾರೆ ಮಾಲೀಕರು. ನಮ್ಮ ಜಿಲ್ಲೆಯ ಮತ್ತು ಬಿಜಾಪುರ ಜಿಲ್ಲೆಯ ಎಲ್ಲ ಮಾಜಿ ಪೈಲ್ವಾನ್ಗಳನ್ನು ಗುರುತಿಸಿ ಈ ದಿನ ಅವರನ್ನು ಸನ್ಮಾನಿಸುವ ಸತ್ಕರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೀವಿ. ಅದರ ಜೊತೆಗೇ ಯುವ ಪೀಳಿಗೆ ಏನು ಈ ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸ್ತಾ ಇದೆ ಅವರಿಗೆ ಪ್ರೋತ್ಸಾಹಿಸಿ ಕಾರ್ಖಾನೆಯಿಂದ ಅವರಿಗೆ ಪ್ರತಿ ತಿಂಗಳು ಸಹಾಯಧನವನ್ನು ಕೊಡುವಂಥ ವಿಚಾರವನ್ನು ಮಾಡಿದ್ವಿ. ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಇಂತಹ ಕ್ರೀಡಾಕೂಟಗಳ ಪಾತ್ರ ಬಹು ಮುಖ್ಯವಾದದ್ದು. ಮಲ್ಲಿಕಾರ್ಜುನ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.